ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಸಮಾಂತರ ಶ್ರೇಣಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ರಿವಿಷನ್ ಕ್ಲಾಸಸನ್ನು ಸ್ಟಾರ್ಟ್ ಮಾಡಿದ್ವಿ. ಹಿಂದಿನ ಒಂದು ಕ್ಲಾಸ್ನಲ್ಲಿ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇವಾಗ ಮುಂದುವರೆದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈಗ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಇವಾಗ ಪ್ರಶ್ನೆಯಲ್ಲಿ ಹೇಳಿಕೆಯನ್ನು ಏನು ಕೊಟ್ಟಿದ್ದಾರೆ ಅಂತ ಗಮನಿಸ್ತಾ ನೋಡ್ತಾ ಬನ್ನಿ. ಈಗ ಸಮಾಂತರ ಶ್ರೇಣಿಯ 17ನೇ ಪದ ಏನಿದೆ, ಈ 17ನೇ ಪದ ಸಮಾಂತರ ಶ್ರೇಣಿಯ 10ನೇ ಪದಕ್ಕಿಂತ 7 ಏನಾಗಿದೆ, ಹೆಚ್ಚಾಗಿದೆ. ಹೇಳಿಕೆ ಪ್ರಕಾರನೇ ನಾವು ಬರ್ಕೊತಾ ಹೋದರೆ ಮುಂದಿನ ಒಂದು ಸ್ಟೆಪ್ಪು ಈಸಿ ಆಗ್ತಾ ಹೋಗ್ತದೆ. ಸೊ ಸಮಾಂತರ ಶ್ರೇಣಿಯ 17ನೇ ಪದವು 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಹೇಳಿಕೆ ಪ್ರಕಾರ ಬರೆದುಕೊಂಡಾಗ 17ನೇ ಪದದ ಸಾಮಾನ್ಯ ರೂಪವನ್ನು ನಾವು ಯಾವ ರೀತಿಯಾಗಿ ಬರಿಬೋದು ಅಂತ ನೋಡೋದಾದರೆ, ಈಗ 17ನೇ ಪದವನ್ನು ಕೇಳಿದ್ದಾರೆ ಅಂದರೆ ನಾವು ಅದರಲ್ಲಿ ಒಂದನ್ನು ಮೈನಸ್ ಮಾಡಬೇಕು. ಅವಾಗ a+16d ಆಗುತ್ತೆ. ಈಕ್ವಲ್ಸ್ ಟು 10ನೇ ಪದ ಅಂದಾಗ a+7d = 7 ಅಂತ ಆಗುತ್ತೆ. ಎರಡು ಕಡೆಗೆ a ಸಾಮಾನ್ಯವಾಗಿದೆ, ಹಾಗಾಗಿ ಎರಡು ಕಡೆಗೂ a ಏನಾಗುತ್ತೆ, ಕ್ಯಾನ್ಸಲೇಷನ್ ಆಗುತ್ತೆ. ಕ್ಯಾನ್ಸಲ್ ಆದಾಗ 16d - 9d = 7 ಅಂದಾಗ 7d = 7 ಅಂದಾಗ d = 1 ಅಂದರೆ ಸಾಮಾನ್ಯ ವ್ಯತ್ಯಾಸ ಇಲ್ಲಿ 1 ಸಿಗುತ್ತೆ. ಸಾಮಾನ್ಯ ವ್ಯತ್ಯಾಸ 1 ಇಲ್ಲಿ ನಮಗೆ ಪ್ರಶ್ನೆ ಏನು ಕೇಳಿದರೆ ಸಾಮಾನ್ಯ ವ್ಯತ್ಯಾಸವನ್ನೇ ಕೂಡ ಕೇಳಿದ್ದಾರೆ. ಓಕೆ, ಈಗ GPSC ಎಕ್ಸಾಮಿನೇಷನ್ನಲ್ಲಿ ಇದನ್ನು 2 ಅಂಕದ ಪ್ರಶ್ನೆಗಳಿಗೂ ಕೂಡ ಕೇಳ್ಬೋದು. ಹಾಗಾಗಿ ತುಂಬಾ ಇಂಪಾರ್ಟೆಂಟು. ಎಲ್ಲ ಪ್ರಶ್ನೆಗಳನ್ನು ನೀವು ಗಮನವಿಟ್ಟು ನೋಡ್ತಾ ಬನ್ನಿ. ನಾವು ಇಂಪಾರ್ಟೆಂಟ್ 5 ಪ್ರಶ್ನೆಗಳನ್ನೇ ಈಗ ಡಿಸ್ಕಸ್ ಮಾಡ್ತಾ ಇರೋದು. ನೆಕ್ಸ್ಟ್ ಪ್ರಶ್ನೆ 3, 15, 27, 39 ಈ ಒಂದು ಸಮಾಂತರ ಶ್ರೇಣಿಯ ಯಾವ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ? ಪ್ರಶ್ನೆ ಹೇಳಿಕೆಯನ್ನು ಗಮನಿಸ್ತಾ ಬನ್ನಿ. ಈಗ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಈ ಸಮಾಂತರ ಶ್ರೇಣಿಯ ಯಾವ ಪದವು ಅಂತಂದಾಗ ನಾವು ಏನನ್ನು ಫೈಂಡ್ ಔಟ್ ಮಾಡಬೇಕು, nth ಟರ್ಮನ್ನು. nth ಅಂದರೆ ಎಷ್ಟನೇ, ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಯಾವ ಪದ ಯಾವ ಪದ 50ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತ ಕೇಳ್ತಾ ಇದ್ದಾರೆ. ಈಗ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಕೊಟ್ಟಿದ್ದಾರೆ, ತೆಗೆದುಕೊಳ್ಳೋಣ. ಅದು a = 3 ಆಗಿರುತ್ತೆ. ಸಾಮಾನ್ಯ ವ್ಯತ್ಯಾಸ 15 - 3 ಅಂದಾಗ 12 ಆಗುತ್ತೆ. ಸೊ ಹೇಳಿಕೆ ಪ್ರಕಾರ ನೋಡಿದಾಗ ನಮಗೆ nth ಟರ್ಮ್ ಗೊತ್ತಿಲ್ಲ. ಯಾವ nth ಟರ್ಮ್ ನಮಗೆ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಅದು ಎಷ್ಟು ಫೈಂಡ್ ಔಟ್ ಮಾಡಬೇಕಾಗಿರುವಂಥ nth ಟರ್ಮ್ ಎಷ್ಟಿದೆ ಅಂದಾಗ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತೆ. ಈಗ ಸಮಾಂತರ ಶ್ರೇಣಿ nth ಟರ್ಮನ್ನು ಫೈಂಡ್ ಔಟ್ ಮಾಡುವಂಥ ಸೂತ್ರ ಏನಿದೆ, a+n - 1 × d ಅಂತ ಇದೆ. 54ನೇ ಪದ ಅಂದಾಗ a+53 × d + 132. ಎರಡು ಕಡೆಗೂ a ಸಾಮಾನ್ಯವಾಗಿದೆ, ಕ್ಯಾನ್ಸಲ್ ಆಗುತ್ತೆ. n - 1 ಸಾಮಾನ್ಯ ವ್ಯತ್ಯಾಸ 12 ಇದೆ. 53 × 12 ಸಾಮಾನ್ಯ ವ್ಯತ್ಯಾಸ 12 + 132. n - 1 ಈಗ 53 ಎರಡಲೇ + 132 ಎಲ್ಲವನ್ನು ಕೂಡಿದಾಗ 768 ಆಗುತ್ತೆ. ಈ ಹೋಲ್ ಟರ್ಮ್ಗೆ 12ರಿಂದ ಡಿವೈಡ್ ಮಾಡಿದಾಗ n - 1 = 64 ಆಗುತ್ತೆ. n = 65 ಅಂತ ಆಗುತ್ತೆ. ಈ ಒಂದು ಸಮಾಂತರ ಶ್ರೇಣಿಯ 56ನೇ ಪದವು ಈಗ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 3ನೇ ಪದ 9ನೇ ಪದ ಕ್ರಮವಾಗಿ 4 ಮತ್ತು -8 ಆದರೆ ಅದರ ಎಷ್ಟನೇ ಪದ 0 ಆಗಿರುತ್ತದೆ? ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಇದು ಪ್ರಶ್ನೆ ಆಗಿದೆ. ಸೊ ಈಗ ಒಂದು ಸಮಾಂತರ ಶ್ರೇಣಿ 3ನೇ ಪದ ಮತ್ತು 9ನೇ ಪದವನ್ನು ಕೊಟ್ಟಿದ್ದಾರೆ. ಎಷ್ಟನೇ ಪದ 0 ಆಗಿರುತ್ತೆ ಅಂತ ಇಲ್ಲಿ ಹೇಳಿಕೆ ಇದೆ. ಸೊ ಇವಾಗ ಕೊಟ್ಟಿರುವಂಥ ದತ್ತಾಂಶ ಏನಪ್ಪ ಅಂದರೆ 3ನೇ ಪದ 4 ಇದೆ, 9ನೇ ಪದ -8 ಇದೆ,
TN = 0 ಆಗಬೇಕು. ಯಾವಾಗ ಆಗುತ್ತೆ? ಓಕೆ. ಸಮಾಂತರ ಶ್ರೇಣಿ ಒಂದು ಈ ರೀತಿಯಾಗಿ ಎರಡು ಪದಗಳ ವ್ಯಾಲ್ಯೂವನ್ನು ಕೊಟ್ಟಾಗ ಯಾವ ರೀತಿಯಾಗಿ ನಾವು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೋಬೇಕು, ಅದರ ಒಂದು ಸೂತ್ರ ಏನಿದೆ, D = TP - TQ / P - Q. TP ಅಂದರೆ T12 - T3 / 9 - 3 ಅಂದಾಗ ಈ ಎಲ್ಲ ವ್ಯಾಲ್ಯೂಸ್ಗಳನ್ನು ಹಾಕಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ D = -2 ಬರುತ್ತೆ. ಈಗ ಸಾಮಾನ್ಯ ವ್ಯತ್ಯಾಸವನ್ನು ಮೂರನೇ ಒಂದು ಪದದಲ್ಲಿ ನಾವು ಇದನ್ನು ಅಪ್ಲೈ ಮಾಡಿ ಮೊದಲನೇ ಪದವನ್ನು ಕಂಡುಹಿಡ್ಕೋಬೇಕು. T3 ಅಂದರೆ ಮೂರನೇ ಪದದ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ, A + 2D = 4. ಸಾಮಾನ್ಯ ವ್ಯತ್ಯಾಸ -2 ಇದೆ. -2 × 2 - 4 = 4 ಅಂದ A = 8 ಅಂತ ನಮಗೆ ಈಗ ಸಾಮಾನ್ಯ ವ್ಯತ್ಯಾಸ ಗೊತ್ತಿದೆ, ಮೊದಲನೇ ಪದ ಕೂಡ ಗೊತ್ತಿದೆ. ಈಗ ಎಷ್ಟನೇ ಪದ 0 ಆಗುತ್ತೆ ಅಂತ ನಮಗೆ ಫೈಂಡ್ ಔಟ್ ಮಾಡಬೇಕಾಗಿದೆ. ಇದನ್ನು nth ಟರ್ಮಲ್ಲಿ ಈ ಎಲ್ಲ ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡೋಣ. ಈ ಒಂದು nth ಟರ್ಮಲ್ಲಿ TN = 0 ಆಗಬೇಕು. ಮೊದಲನೇ ಪದ 8 ಇದೆ, n-1 ಇಂಟು ಆ್ಯಸ್ ಇಟ್ ಈಸ್ ಹಂಗೆ ಇಡಬೇಕು, ಯಾಕಂದರೆ nth ಟರ್ಮನ್ನು ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. -2 8 + -2n - 2. ಸೊ 8ರಲ್ಲಿ 2ನ್ನು ಕೂಡಿಸಿ 10 ಆಗುತ್ತೆ. -2 ಇರುವಂಥದ್ದು ಈ ಕಡೆಗೆ ಬಂದಾಗ ರೈಟ್ ಸೈಡಿಗೆ ಬಂದಾಗ 2n ಆಗುತ್ತೆ. 2n = 10 ಅಂದಾಗ n = 5 ಅಂತ ಆಗುತ್ತೆ. ಈ ಒಂದು ಸಮಾಂತರ ಶ್ರೇಣಿಯ 5ನೇ ಪದ ಏನಾಗಿರುತ್ತೆ ಅಂದರೆ ಅದು 0 ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಸಮ್ ಆಫ್ ದ ಈವನ್ ನಂಬರ್ ಬಿಲೋ 71 ಈಸ್ ಅಂದರೆ 71 ಈ ಸಂಖ್ಯೆಯ ಕೆಳಗಿನ ಸಮ ಸಂಖ್ಯೆಗಳ ಮೊತ್ತ. ನಿಮಗೆ ಇಂಗ್ಲೀಷ್ನಲ್ಲಿ ಕನ್ಫ್ಯೂಷನ್ ಆಗ್ತಾ ಇದ್ದರೆ ಇದನ್ನು ಕನ್ನಡದಲ್ಲಿ ಕೂಡ ನೀವು ಬರ್ಕೋಬೋದು. ಸಮ್ ಆಫ್ ದ ಈವನ್ ನಂಬರ್ಸ್ ಬಿಲೋ 71 ಈಸ್ ಅಂದರೆ 71ಕ್ಕಿಂತ ನಂಬರ್ 71ರಿಂದ ಕಡಿಮೆ ಇರುವಂತಹ ಸಮ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಇವಾಗ ಸಮ್ ಆಫ್ ಈವನ್ ನಂಬರ್ ಎಷ್ಟು ಕೊಟ್ಟಿದ್ದಾರೆ, 71 ಕೊಟ್ಟಿದ್ದಾರೆ. ನಾವು ಇಲ್ಲಿ ಫಾರ್ಮುಲಾ ಯಾವುದು ಯೂಸ್ ಮಾಡ್ತೀವಿ, ನಾವು ಇನಿಷಿಯಲಲ್ಲಿ ಫಸ್ಟ್ ಈ ಒಂದು ರಿವಿಷನ್ ಕ್ಲಾಸ್ನ ಮೊದಲನೇ ಕ್ಲಾಸ್ನಲ್ಲಿ ಈ ಒಂದು ಫಾರ್ಮುಲಾ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೋಡಿದಿರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡೀನಿ. ಸಮ್ ಆಫ್ ದ ಫಸ್ಟ್ n ಈವನ್ ನಂಬರ್ ಇದ್ದಾಗ ನಾವು ಬಳಸುವಂಥ ಸೂತ್ರ n × n - 1 n × n + 1. ಈ ಒಂದು ಸೂತ್ರ ಅಂದರೆ ಸಮ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಬೇಕಾದ್ರೆ n × n + 1 ಈ ಒಂದು ಸೂತ್ರನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೊ ವೇರ್ n ಈಸ್ ಅ ನಂಬರ್ ಆಫ್ ಇವನ್ ನಂಬರ್, n ಅಂದರೆ ಇವನ್ ನಂಬರ್ ಆಗಿರುತ್ತೆ. ಸೊ 71 ನಂಬರ್ ಏನಿದೆ ಇದರಲ್ಲಿ ಸಮ ಸಂಖ್ಯೆಗಳು ಯಾವಿದ್ದಾವೆ ಅಂತ ನೋಡೋಣ. ಮೊದಲ ಸಮ ಸಂಖ್ಯೆ 2 ಆದರೆ ಕೊನೆಯ ಸಮ ಸಂಖ್ಯೆ ಯಾವುದಾಗಿರುತ್ತೆ, ಕೊನೆಯ ಸಂಖ್ಯೆ 70 ಆಗಿರುತ್ತೆ. ಈಗ ಲಾರ್ಜೆಸ್ಟ್ ಇವನ್ ನಂಬರ್ ಬಿಲೋ 71 ಇಸ್ 71 ಆ್ಯಂಡ್ 35ನೇ ಇವನ್ ನಂಬರ್ ಯಾವುದಾಗಿರುತ್ತೆ ಅಂದರೆ ಅದು 70/2. ಅಂದರೆ ಈಗ ಟೋಟಲ್ ಎಷ್ಟು ನಂಬರನ್ನು ನಾವು 70 ನಂಬರ್ ತಂದಾಗ 71 ತಂದಾಗ ಅದರಲ್ಲಿ ಲಾರ್ಜೆಸ್ಟ್ ನಂಬರ್ ಯಾವುದಪ್ಪ ಅಂದರೆ ಅದು 70 ಆಗಿರುತ್ತೆ. 70 ಅಂದಾಗ ಅದರಲ್ಲಿ ಇವನ್ ನಂಬರ್ ಎಷ್ಟಿದ್ದಾವೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ 70/2 ಅಂತ ಮಾಡಬೇಕು. 70/2 ಅಂತಂದಾಗ ಈ ಒಂದು 1ರಿಂದ 71ರಲ್ಲಿ ಇವನ್ ನಂಬರ್ ಎಷ್ಟಿರ್ತಾವಪ್ಪ ಅಂದರೆ ಅವು 35 ಇರ್ತವೆ. 70/2 ಅಂದರೆ ಇವಾಗ 1 to 70 ಅಂತಂದಾಗ 1 2 3 ಈ ರೀತಿಯಾಗಿ ಕೌಂಟ್ ಮಾಡ್ತಾ ಹೋದಾಗ ಅರ್ಧ ಬೆಸ ಸಂಖ್ಯೆಗಳಿರ್ತವೆ, ಅರ್ಧ ಸಮ ಸಂಖ್ಯೆಗಳಿರ್ತವೆ. ಹಾಗಾಗಿ 70/2 ಮಾಡಿದಾಗ ಸಮ ಸಂಖ್ಯೆಗಳ ಸಂಖ್ಯೆ ನಮಗೆ ಸಿಗುತ್ತೆ. ಸಮ್ ಆಫ್ ದ ಫಸ್ಟ್ 35 ಇವನ್ ನಂಬರ್ ಅಂದಾಗ 35 × 35 + 1 ಅಂದಾಗ 35 × 36 ಅಂದಾಗ ನಮಗೆ ಒಂದು ಏನು ಸಿಗುತ್ತೆ, ಆನ್ಸರ್ ಸಿಗುತ್ತೆ. 1ರಿಂದ 71ರವರೆಗಿನ ಸಮ ಸಂಖ್ಯೆಗಳ ಒಂದು ಮೊತ್ತ ಎಷ್ಟಾಗುತ್ತೆ ಅಂದರೆ 1260 ಅಂತ ನಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ ದ ಸಮ್ ಆಫ್ ದ ಫಸ್ಟ್ 6 ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 54 ಆ್ಯಂಡ್ ದ ರೇಷಿಯೋ ಆಫ್ ಇಟ್ಸ್ 10th ಟರ್ಮ್ ಟು ಇಟ್ಸ್ 13th ಟರ್ಮ್ ಈಸ್ 11:31. What is the sum of its first 15 terms?
ನೆಕ್ಸ್ಟ್ ಪ್ರಶ್ನೆ, ದ ಸಮ್ ಆಫ್ ಫಸ್ಟ್ 6 term of arithmetic progression is 54 and the ratio of its 10th term and 13th term is 11:31. ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ 15 ಟರ್ಮ್ಸ್? ಸೊ ಇವಾಗ ಪ್ರಶ್ನೆ ಏನಪ್ಪ ಅಂದರೆ, ಮೊದಲಿಗೆ ಸಮ್ ಆಫ್ ಫಸ್ಟ್ 6 ಟರ್ಮ್ ಅಂದರೆ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ A1 ಪ್ಲಸ್ A2 ಪ್ಲಸ್ ಅಪ್ ಟು ಎಲ್ಲಿವರೆಗೂ ಅಂದರೆ A6ವರೆಗೆ ಈ ಎಲ್ಲ ಪದಗಳನ್ನು ಕೂಡಿದಾಗ 54 ಆಗುತ್ತೆ. ಇದು ಪ್ರಶ್ನೆಯಲ್ಲಿ ಮೊದಲಿಗೆ ಸಮ್ ಆಫ್ ಫಸ್ಟ್ 6 ಟರ್ಮ್, ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 54. 10ನೇ ಪದ ಮತ್ತು 35ನೇ ಪದಗಳ ಅನುಪಾತ ಏನಪ್ಪ ಅಂದರೆ 11:31. ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ 15 ಟರ್ಮ್ಸ್? ಮೊದಲ 15 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಯನ್ನು ಸೊಲ್ಯೂಷನನ್ನು ನೋಡೋಣ. ಈಗ ಸೊಲ್ಯೂಷನ್ ಏನಂದರೆ, ದ ಸಮ್ ಆಫ್ ಫಸ್ಟ್ 6 ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 54. ದ ರೇಷಿಯೋ ಆಫ್ 10th ಆ್ಯಂಡ್ 13th ಟರ್ಮ್ ಈಸ್ 11:31. ಫಾರ್ಮುಲಾ ಇಲ್ಲಿ ಯಾವುದು ಯೂಸ್ ಆಗುತ್ತೆ ಅಂದರೆ ಸಮ್ ಅಂತ ಕೊಟ್ಟಿದ್ದಾರೆ. ಸಮ್ದು ಇಲ್ಲಿ ಏನಾಗುತ್ತೆ ಫಾರ್ಮುಲಾ ಯೂಸ್ ಆಗುವಂಥದ್ದು. ಸೊ ಸಮ್ ಫಾರ್ಮುಲಾ ಏನಿದೆ, SN = n/2 × 2a + n - 1 × d. ಇದು ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ. nth ಟರ್ಮ್ ಆಫ್ AP ಏನಿದೆ ಅದನ್ನು ನಾವು ಈಗ nth ಟರ್ಮನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಸೂತ್ರ n = a + n - 1 × d. ಮೊತ್ತವನ್ನು ಕಂಡುಹಿಡಿಯಲು ಬಳಸುವಂಥ ಸೂತ್ರ SN = n/2 × 2a + n - 1 × d. ದ ಸಮ್ ಆಫ್ ದ ಫಸ್ಟ್ 6 ಟರ್ಮ್, ಮೊದಲ 6 ಸಮಾಂತರ ಶ್ರೇಣಿಯ ಮೊದಲ 6 ಪದಗಳು ಏನಪ್ಪ ಅಂದರೆ S6 = 6/2 × 2a + 5 × d = 54. S6 = 6/2 ಅಂದರೆ n/2 ಅಂತಂದರೆ n ಅಂದರೆ ಎಷ್ಟಿದೆ 6 ಇದೆ. 2a + 5d = 54. ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದವನ್ನು ಕೂಡ ಕೊಟ್ಟಿಲ್ಲ, ಸಾಮಾನ್ಯ ವ್ಯತ್ಯಾಸವನ್ನು ಕೂಡ ಕೊಟ್ಟಿಲ್ಲ. ಸಮಾಂತರ ಶ್ರೇಣಿಯ 6 ಪದಗಳ ಮೊತ್ತವನ್ನು ಕೊಟ್ಟಿದ್ದಾರೆ. 10ನೇ ಪದವನ್ನು ಕೊಟ್ಟಿದ್ದಾರೆ, 30ನೇ ಪದವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಮೊದಲನೇ ಪದ ಗೊತ್ತಿಲ್ಲ, ಸಾಮಾನ್ಯ ವ್ಯತ್ಯಾಸ ಕೂಡ ಗೊತ್ತಿಲ್ಲ. ಸೊ ಈಗ 6/2 ಅಂದಾಗ 3 ಬರುತ್ತೆ. 2 × 2a + 5d = 54. ಇದನ್ನು ನಾವು ಈಕ್ವೇಷನ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 2a + 5d 54 - 54 ಇದು ಏನಾಗ್ತಾ ಇದೆ, 54ಗೆ 3 ಏನಾಗ್ತಾ ಇದೆ ಡಿವೈಡ್ ಆಗ್ತಾ ಇದೆ. ಡಿವೈಡ್ ಆದಾಗ 3ರಿಂದ 54ಅನ್ನು ನಾವು ಇದು ಈ ಕಡೆ ಮಲ್ಟಿಪಲ್ ಇದೆ, ಈ ಕಡೆ ಬಂದಾಗ ಡಿವೈಡ್ ಆಗುತ್ತೆ. 54/3 ಅಂತಂದಾಗ 18 ಬರುತ್ತೆ. ಇದನ್ನು ನಾವು ಸಮೀಕರಣ 1 ಅಂತ ಹೇಳಿ ಕರಿತೀವಿ. ದ ರೇಷಿಯೋ ಆಫ್, ಮತ್ತೆ ಏನು ಕೊಟ್ಟಿದ್ದಾರೆ ಈ ಒಂದು ಪ್ರಶ್ನೆಯಲ್ಲಿ, ರೇಷಿಯೋ ಆಫ್ 10th ಟರ್ಮ್ ಆ್ಯಂಡ್ 13th ಟರ್ಮ್. ರೇಷಿಯೋ ಆಫ್ 10th ಟರ್ಮ್ 13th ಟರ್ಮ್ ದಾಗ ಸಮಾಂತರ ಶ್ರೇಣಿಯ ರೇಷಿಯೋವನ್ನು ಕೊಟ್ಟಿದ್ದಾರೆ. 10ನೇ ಪದ 30, 30ನೇ ಪದದ ರೇಷಿಯೋವನ್ನು ಕೊಟ್ಟಿದ್ದಾರೆ. 10ನೇ ಪದದ ಸಾಮಾನ್ಯ ರೂಪ a + 9d. 30ನೇ ಪದದ ಸಾಮಾನ್ಯ ರೂಪ a + 29d. ರೇಷಿಯೋನ ಕೊಟ್ಟಿದ್ದಾರೆ 11/31. ಈಗ ನಾವು ಇದನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 31 × a + 9d = 11 × a + 29d. ಇವಾಗ 31a 27 279d ಅಂದರೆ 31 279. 11a 11 × 29 319 ಆಗುತ್ತೆ. ಈಗ 31ರಲ್ಲಿ 11ನ್ನು ಮೈನಸ್ ಮಾಡಿ 21a ಬರುತ್ತೆ. ನೆಕ್ಸ್ಟ್ 319ರಲ್ಲಿ 279ನ್ನು ಮೈನಸ್ ಮಾಡಿ ಆವಾಗ 40d ಬರುತ್ತೆ. ನೆಕ್ಸ್ಟ್ ಈಗ ಏನು ಉಳಿಯುತ್ತೆ, 20a = 40d ಅಂತ ಉಳಿಯುತ್ತೆ. ಈಗ 40ಗೆ 20ರಿಂದ ಡಿವೈಡ್ ಆದಾಗ a = 2d ಅಂತ ಆಗುತ್ತೆ. ಇದನ್ನು ಸಮೀಕರಣ 2 ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಈಗ a ವ್ಯಾಲ್ಯೂ ಏನಿದೆ 2d ಆಗುತ್ತೆ. ಈ a ವ್ಯಾಲ್ಯೂವನ್ನು ಈಕ್ವೇಷನ್ 1ರಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ.
ಎ ವ್ಯಾಲ್ಯೂ ಈಗ ಇಕ್ವೇಷನ್ ನಂಬರ್ 1 ಏನಿದೆ, ಈ ಒಂದು ಇಕ್ವೇಷನ್ ನಂಬರ್ 1ಗೆ ನಾವು ಈ ಒಂದು ಎ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. 2a + 5d = 18 ಅಂತ ಇತ್ತು. ಈ ವ್ಯಾಲ್ಯೂನ 2d ಅಂತ ನಾವು ಅಪ್ಲೈ ಮಾಡಿದಾಗ 4d + 5d ಅಂತ ಆಗುತ್ತೆ. ಸೊ ನೆಕ್ಸ್ಟ್ =18 ಅಂತಂದಾಗ 9d = 18 ಅಂದಾಗ d = 2 ಅಂತ ನಮಗೆ ಆನ್ಸರ್ ಬರುತ್ತೆ. ಸಾಮಾನ್ಯ ವ್ಯತ್ಯಾಸ ಏನು ಬರುತ್ತೆ? 2 ಬರುತ್ತೆ. ಈಗ a = 2d ಅಂತ ಅಗೇನ್ ಯೂಸ್ ಮಾಡೋಣ. ಇದು ಸಮೀಕರಣ 2 ಆಗಿದೆ. ಓಕೆ, ಈ ಸಮೀಕರಣ = 2d ಅನ್ನು ನಾವು ಸಮೀಕರಣ ಈಗ ಡಿ ವ್ಯಾಲ್ಯೂವನ್ನು ಈ ಒಂದು ಇಕ್ವೇಷನಲ್ಲಿ ಅಪ್ಲೈ ಮಾಡೋಣ. a = 2 × 2 ಅಂದಾಗ ಮೊದಲನೇ ಪದ ಏನು ಸಿಗುತ್ತೆ? 4 ಸಿಗುತ್ತೆ. ಈಗ ಸಾಮಾನ್ಯ ವ್ಯತ್ಯಾಸ 2 ಸಿಕ್ತು, ಮೊದಲನೇ ಪದ 4 ಸಿಕ್ತು. ನೆಕ್ಸ್ಟ್ ಏನನ್ನು ಫೈಂಡ್ ಔಟ್ ಮಾಡತ್ತಂದಿದ್ದಾರೆ? ಸಮಾಂತರ ಶ್ರೇಣಿಯ ಮೊದಲ 15 ಪದಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಆಗಿತ್ತು. ಆಯ್ತಲ್ಲ, ನಮಗೆ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ಅಪ್ಲೈ ಮಾಡ್ಕೋಬೇಕು. ಅಲ್ಲಿ ಮೊದಲ ಪದ ಕೂಡ ಸಿಕ್ಕಿದೆ, ಸಾಮಾನ್ಯ ವ್ಯತ್ಯಾಸ ಕೂಡ ಸಿಕ್ಕಿದೆ. ಹಾಗಾದರೆ ಸಮಾಂತರ ಶ್ರೇಣಿಯ 15ನೇ ಪದವಾದ ಮೊತ್ತವನ್ನು ಕಂಡುಹಿಡಿದಾಗ ಈ ಒಂದು ವ್ಯಾಲ್ಯೂವನ್ನು ಹಾಕಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಕೊನೆಯದಾಗಿ 270 ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ. ಸೊ ಇದು ತುಂಬಾ ಲೆಂದಿ ಆಗಿರುವಂಥ ಪ್ರಶ್ನೆ ಆಗಿದೆ. ಇದನ್ನು ಬೈ ಚಾನ್ಸ್ GPS ಚಾನಲಲ್ಲಿ ಕೇಳಿದರೆ ಡಿಸ್ಕ್ರಿಪ್ಟಿವ್ ಟ್ಯಾಬಲ್ಲಿ 3 ಅಂಕದ ಪ್ರಶ್ನೆಗೆ ಕೇಳ್ತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಪ್ರಾಕ್ಟೀಸ್ ಮಾಡಿ. ನಿಮಗೆ ಒಂದು ಸಾರಿ ಕನ್ಫ್ಯೂಷನ್ ಆಗುತ್ತೆ, ಇಲ್ಲಿ ಎಲ್ಲ ಟರ್ಮ್ಗಳನ್ನು ಕೊಟ್ಟಿರ್ತಾರೆ, ಇಲ್ಲಿ ಯಾವುದೇ ಟರ್ಮ್ ಇಲ್ಲ, ಸಾಮಾನ್ಯ ವ್ಯತ್ಯಾಸ ಇಲ್ಲ, ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು, ಯಾವೊಂದು ಇಕ್ವೇಷನನ್ನು ತಗೋಬೇಕು, ಯಾವುದರಲ್ಲಿ ಅಪ್ಲೈ ಮಾಡಬೇಕು ಎನ್ನುವಂಥದ್ದನ್ನು ನೀವು ಚೆನ್ನಾಗಿ ಈ ಒಂದು ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಬರ್ತವೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ? ಫಾರ್ ವಾಟ್ ವ್ಯಾಲ್ಯೂ ಆಫ್ nth ಟರ್ಮ್ ಆಫ್ ದ 2 ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ 63, 65, 67 ಆ್ಯಂಡ್ 3, 10, 17 ವಿಲ್ ಬಿ ಈಕ್ವಲ್ಸ್. ಈಗ 2 ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಆ 2 ಸಮಾಂತರ ಶ್ರೇಣಿಗಳು ಸಮನಾಗಿದ್ದರೆ ವ್ಯಾಲ್ಯೂ ಈ ಒಂದು ಸಮಾಂತರ ಶ್ರೇಣಿಯ ಈಗ ಈ 2 ಸಮಾಂತರ ಶ್ರೇಣಿಯಲ್ಲಿ ಎರಡನ್ನು ಸಮಗೊಳಿಸಿದಾಗ ಯಾವ ಟರ್ಮ್ 2 ಸಮಾಂತರ ಶ್ರೇಣಿಯಲ್ಲಿ ಸಮನಾಗಿ ಬರುತ್ತೆ? ಫೈಂಡ್ ದ ವ್ಯಾಲ್ಯೂ ಆಫ್ n. ಆ ಒಂದು ಸಮಾಂತರ ಶ್ರೇಣಿ ಎಷ್ಟನೇ ಪದ ಆಗಿದೆ ಅಂತ ಪ್ರಶ್ನೆ ಇದೆ. ಸೊ ಇವಾಗ ನೋಡೋಣ. 2 ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಕೊಟ್ಟಿದ್ದಾರೆ 63, 65, 67 ಅನ್ನುವಂಥದ್ದು ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ನು. ಇನ್ನೊಂದು ಏನಪ್ಪ ಅಂದರೆ 2 ನಾವಿವಾಗ nth ಟರ್ಮನ್ನು ಫೈಂಡ್ ಔಟ್ ಮಾಡುವಂಥ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಆ ಫಾರ್ಮುಲಾ ಏನಪ್ಪ ಅಂದರೆ Tn = a + n - 1 × d. ಈ ಫಾರ್ಮುಲಾದಲ್ಲಿ 2 ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇರುವಂಥ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿದು 2 ಸಮಾಂತರ ಶ್ರೇಣಿಯನ್ನು ಸಮಗೊಳಿಸಬೇಕು. ಸೊ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಏನಾಗಿದೆ? ಅದು 63 ಆಗಿದೆ. ಸಾಮಾನ್ಯ ವ್ಯತ್ಯಾಸ D2 ಅಲ್ಲಿ ಈಗ ಎರಡನೇ ಪದದಲ್ಲಿ ಮೊದಲನೇ ಪದವನ್ನು ಮೈನಸ್ ಮಾಡಿದರೆ ಸಾಮಾನ್ಯ ವ್ಯತ್ಯಾಸ 2 ಸಿಗುತ್ತೆ. ಎರಡನೇ ಸಮಾಂತರ ಶ್ರೇಣಿಯ ಮೊದಲನೇ ಪದ 3 ಆಗಿದೆ, ಸಾಮಾನ್ಯ ವ್ಯತ್ಯಾಸ 7. ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ n ಫಾರ್ ವಿಚ್ ದ nth ಟರ್ಮ್ ಆಫ್ ದ ಬೋತ್ APs ಆರ್ ಈಕ್ವಲ್ಸ್. 2 ಸಮಾಂತರ ಶ್ರೇಣಿಗಳು ಸಮ ಅಂತ ನಮಗೆ ಕೊಟ್ಟಿದ್ದಾರೆ. ಆ 2 ಸಮಾಂತರ ಶ್ರೇಣಿಗಳನ್ನು ಸಮಗೊಳಿಸಬೇಕು. ಈಗ nth ಟರ್ಮನ್ನು ಕಂಡುಹಿಡಿಯುವಂಥ ಫಾರ್ಮುಲಾ ಏನಿತ್ತು ಅದರಲ್ಲಿ ಮೊದಲನೇ ಪದ 63 ಇದೆ, ಇಲ್ಲಿ ಮೊದಲನೇ ಪದ 3 ಇದೆ. n-1 ನಮಗೆ nth ಟರ್ಮ್ ಗೊತ್ತಿಲ್ಲ, ಹಾಗಾಗಿ n-1 ಆ್ಯಸ್ ಇಟ್ ಈಸ್ ಹಾಗೆ ತಗೋಬೇಕು. ಸಮಾಂತರ ಶ್ರೇಣಿಯ ಮೊದಲ ಸಾಮಾನ್ಯ ವ್ಯತ್ಯಾಸ 2 ಇದೆ, ಎರಡನೇ ಸಮಾಂತರ ಶ್ರೇಣಿದು 7 ಇದೆ. ಸೊ ಎಕ್ಸ್ಪ್ಯಾಂಡ್ ದಿಸ್ ಆ್ಯಂಡ್ ಸಿಂಪ್ಲಿಫೈಯಿಂಗ್ ಅಂದರೆ ಇದನ್ನು ನಾವು ಏನು ಮಾಡಬೇಕು? ಸಿಂಪ್ಲಿಫೈ ಮಾಡಿದಾಗ ಇವಾಗ 63 + 2n - 2 ಆಗುತ್ತೆ. ಈ ಕಡೆದು 3 + 7n - 7 ಅಂತ ಆಗುತ್ತೆ. ಇವಾಗ ಏನು ಮಾಡಬೇಕು? 7 2n + 61 ಆಗುತ್ತೆ. ಈಗ 63ಯಲ್ಲಿ 2n ಮೈನಸ್ ಮಾಡಿ 61 ಬರುತ್ತೆ. ಅದೇ ರೀತಿಯಾಗಿ -7 ಇದೆ, 3 ಇದೆ. ಈಗ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಬರ್ತಾಯಿದೆ. 7ರಲ್ಲಿ 3 ಮೈನಸ್ ಮಾಡಿದಾಗ 4 ಬರುತ್ತೆ. ಇವಾಗ nth ಟರ್ಮ್ ಇರುವಂಥ ಎಲ್ಲ ವ್ಯಾಲ್ಯೂಸ್ಗಳನ್ನು ಒಂದೊಟ್ಟಿಗೆ ತೆಗೆದುಕೊಳ್ಳೋಣ ಮತ್ತು ಉಳಿದ ಕಾನ್ಸ್ಟೆಂಟ್ ಟರ್ಮ್ಗಳನ್ನು ಒಂದು ಕಡೆಗೆ ಎರಡನ್ನು ಬೇರೆ ಬೇರೆಯಾಗಿ ಕಲೆಕ್ಟ್ ಮಾಡೋಣ. 64 ಮೈನಸ್ ಇರುವಂಥದ್ದು ಈ ಕಡೆ ಹೋದಾಗ ಪ್ಲಸ್ ಆಗುತ್ತೆ. 61 + 4 65 ಆಗುತ್ತೆ. 7n - 2n ಅಂದಾಗ 5n ಆಗುತ್ತೆ. 65 /
5 n ಈಕ್ವಲ್ಸ್ ಟು 13. ಈ ಒಂದು ಸಮಾಂತರ ಶ್ರೇಣಿಯಲ್ಲಿ 13ನೇ ಪದ ಏನಾಗ್ತಾ ಇದೆ ಅಂದರೆ ಎರಡು ಸಮಾಂತರ ಶ್ರೇಣಿಯಲ್ಲಿ 13ನೇ ಪದ ಏನಾಗ್ತಿದೆ ಒಂದೇ ಆಗಿರುತ್ತೆ ಅನ್ನುವಂಥದ್ದು. ದ nth ಟರ್ಮ್ ಆಫ್ ದ ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ವಿಲ್ ಬಿ ಈಕ್ವಲ್ ವೆನ್ n ಈಕ್ವಲ್ಸ್ ಟು 13 ಎನ್ನುವಂಥದ್ದು ನಮಗೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ, ವಾಟ್ ವಿಲ್ ಕಮ್ ಇನ್ ಪ್ಲೇಸ್ ಆಫ್ ದ ಕ್ವಶನ್ ಮಾರ್ಕ್ ಇನ್ ದ ಫಾಲೋಯಿಂಗ್ ಕ್ವಶನ್ಸ್. ನೋಡಿ, 13 + 23 + 33 + 93 ಇದೆ ಈಕ್ವಲ್ಸ್ ಟು ಎಷ್ಟು ಬರುತ್ತೆ ಅಂದರೆ, ಈಗ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ, ಇದರ ಮೊತ್ತವನ್ನು ಫೈಂಡ್ ಔಟ್ ಮಾಡಿ ಎನ್ನುವಂಥದ್ದು ಪ್ರಶ್ನೆಯಾಗಿರುತ್ತೆ. ಸೊ ನಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ, ಸಮಾಂತರ ಶ್ರೇಣಿಯ ಕೊನೆಯ ಪದವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಕೊನೆಯ ಪದ ಏನಿದೆ 93 ಅಂತ ಇದೆ. ಈ ಕೊನೆಯ ಪದದಲ್ಲಿ ನಾವು ಈ ಒಂದು ಸಮಾಂತರ ಶ್ರೇಣಿ ಅಂದರೆ ಈ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಲು ಎರಡು ಬೇರೆ ಬೇರೆ ಫಾರ್ಮುಲಾಗಳಿದ್ದಾವೆ. ಸಮಾಂತರ ಶ್ರೇಣಿಯ ಕೊನೆಯ ಪದವನ್ನು ಕೊಟ್ಟಾಗ ಮತ್ತು ಸಮಾಂತರ ಶ್ರೇಣಿಯ ಕೊನೆಯ ಪದವನ್ನು ಕೊಡದೇ ಇರುವಾಗ. ಓಕೆ, ಈಗ ಸಮಾಂತರ ಶ್ರೇಣಿಯ ಕೊನೆಯ ಪದವನ್ನು ಕೊಟ್ಟಿದ್ದಾರೆ, ಹಾಗಾಗಿ ನಾವು Sn = n/2 × ಬ್ರಾಕೆಟ್ a + l ಅನ್ನುವಂಥ ಸೂತ್ರವನ್ನು ಬಳಸ್ತೀವಿ. ಮತ್ತು nth ಟರ್ಮನ್ನು ಫೈಂಡ್ ಔಟ್ ಮಾಡಲು Tn = a + n - 1 × d ಅನ್ನುವಂಥ ಸೂತ್ರವನ್ನು ಯೂಸ್ ಮಾಡ್ತೀವಿ. ಸೊ n ಅಂದರೆ ನಂಬರ್ ಆಫ್ ಟರ್ಮ್ಸ್, a is the first term, d is common difference, l is the last term. ಈ ಒಂದು ಪ್ರಶ್ನೆಯಲ್ಲಿ ನಮಗೆ ಇನ್ನೊಂದು ಏನು ಗೊತ್ತಿಲ್ಲ ಅಂತಂದರೆ nth ಟರ್ಮ್ಗಳು ನಮಗೆ ಗೊತ್ತಿಲ್ಲ. ಹಾಗಾಗಿ nth ಟರ್ಮನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಂದ್ರೆ nth ಟರ್ಮನ್ನು ಫೈಂಡ್ ಔಟ್ ಮಾಡುವಂಥ ಸೂತ್ರದಲ್ಲಿ ನಾವು ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡಬೇಕು. a = 13 ಅಂತ ಆಗುತ್ತೆ. ಕೊನೆಯ ಪದ 93 ಇದೆ. n - 1 ನಾವು nth ಟರ್ಮನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ, ಹಾಗಾಗಿ nth ಟರ್ಮನ್ನು ಹಾಗೆ ಇಟ್ಕೊಳ್ಳೋಣ. n - 1 ಸಾಮಾನ್ಯ ವ್ಯತ್ಯಾಸ ಇಲ್ಲಿ ಎಷ್ಟಾಗಿರುತ್ತೆ 10 ಆಗಿರುತ್ತೆ. n - 1 × 10 ಅಂದರೆ ಈಗ 93ಯಲ್ಲಿ 13ಅನ್ನು ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ 80 ಆಗುತ್ತೆ. ಓಕೆ, 80ಕ್ಕೆ ಈ 10ರಿಂದ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ 8 ಬರುತ್ತೆ. ಈ n - 1 ಇರುವಂಥದ್ದು -1 ಇರುವಂಥದ್ದು ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ, ಹಾಗಾಗಿ n = 9 ಅಂದರೆ n ಪದ ಎಷ್ಟಾಯಿತು 9 ಆಯಿತು. ಇವಾಗ ನಾವು ಈ ಒಂದು ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯೋದಾದರೆ n/2 ಅಂತ ಇತ್ತು, 9/2 ಆಗುತ್ತೆ. ಇಂಟು a ಅಂದರೆ ಮೊದಲನೇ ಪದ 13 ಇದೆ, ಕೊನೆಯ ಪದ 93 ಇದೆ. n/2 × 106 9 × 53 ಅಂದಾಗ 477 ಈ ಒಂದು ಸಮಾಂತರ ಶ್ರೇಣಿಯ ಆನ್ಸರ್ ಬರುತ್ತೆ 477. ನೆಕ್ಸ್ಟ್ ಪ್ರಶ್ನೆ, ಹೌ ಮೆನಿ 3-digit ನಂಬರ್ಸ್ ಆರ್ ಡಿವಿಸಿಬಲ್ ಬೈ 6? ಈಗ ಏನು ಪ್ರಶ್ನೆ ಇದೆ, 6ರಿಂದ ಭಾಗ ಹೋಗುವಂಥ 3 ಅಂಕಿಯ ಸಂಖ್ಯೆಗಳು ಎಷ್ಟು? 3ರಿಂದ 6ರಿಂದ ಭಾಗ ಹೋಗುವಂಥ 3 ಅಂಕಿಯ ಸಂಖ್ಯೆಗಳು ಅಂದರೆ ಈಗ nth ಟರ್ಮನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗ್ತದೆ. nth ಟರ್ಮನ್ನು ಫೈಂಡ್ ಔಟ್ ಮಾಡಲು ನಾವು ಬಳಸುವಂಥ ಸೂತ್ರ n = a + n - 1 × d. ಸೊ ಇವಾಗ 3-digit ನಂಬರ್ ಡಿವಿಸಿಬಲ್ ಬೈ 6. 3-digit ನಂಬರು ನಮಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದನ್ನು ನಾವು ಮೊದಲಿಗೆ ನೋಡ್ಕೋಬೇಕು. ಮೊದಲಿಗೆ 3-digit ನಂಬರು 100ರಿಂದ ಪ್ರಾರಂಭವಾಗುತ್ತೆ. 100 6ರಿಂದ ಭಾಗ ಹೋಗುತ್ತಾ ಅಂತ ಚೆಕ್ ಮಾಡಿ ನೋಡಿ, ಹೋಗಲಿಲ್ಲ ಅಂದರೆ ಬಿಟ್ಬಿಡಿ. 101ನ್ನು ನೋಡಿ 6ರಿಂದ ಭಾಗ ಹೋಗುತ್ತಾ ಅಂತ, ಅದನ್ನು ಹೋಗಲಿಲ್ಲ ಅಂದರೆ ಬಿಟ್ಬಿಡಿ. ನೆಕ್ಸ್ಟ್ 102, ಇದು 6ರಿಂದ ಭಾಗ ಹೋಗುತ್ತಾ ಅಂತ ಚೆಕ್ ಮಾಡಿ ನೋಡಿ, ಇದು 6ರಿಂದ ಕಂಪ್ಲೀಟಾಗಿ ಏನಾಗುತ್ತೆ ಭಾಗ ಹೋಗುವಂಥದ್ದು. ಇಷ್ಟು ನಮಗೆ ಮೊದಲನೇ ಪದ ಸಿಕ್ತು. ಇದಕ್ಕೆ ಇನ್ನೊಂದು 6 ಕೂಡಿಸಿದರೆ ನಮಗೆ ಎರಡನೇ ಪದ ಕೂಡ ಸಿಗುತ್ತೆ. ಓಕೆ, ನಾವು ಮೊದಲಿಗೆ 6ರಿಂದ ಭಾಗ ಹೋಗುವಂಥ 3-digit ನಂಬರ್ ಇರುವಂತಹ ಒಂದು ಸಮಾಂತರ ಶ್ರೇಣಿಯನ್ನು ಮೊದಲಿಗೆ ಬರ್ಕೋಬೇಕು. ಮೊದಲನೇ ಪದ 102 ಅಂತ ಆಗುತ್ತೆ. ಎರಡನೇ ಪದ ಎಷ್ಟಾಗುತ್ತೆ ಅಂದರೆ 108 ಆಗುತ್ತೆ. 108 ಅಂತ ಆಗುತ್ತೆ. ಸಮಾಂತರ ಶ್ರೇಣಿಯಲ್ಲಿ 3 ಅಂಕಿಯ ಸಂಖ್ಯೆಗಳಲ್ಲಿ ಈಗ 6ರಿಂದ ಭಾಗ ಹೋಗುವಂಥ 3 ಅಂಕಿಯ ಕೊನೆಯ ಸಂಖ್ಯೆ ಯಾವುದು ಅಂತ ನಾವು ನೋಡ್ಕೋಬೇಕು. ಕೊನೆಯ ಸಂಖ್ಯೆ 3-digit ಇರುವಂಥ ಕೊನೆಯ ಸಂಖ್ಯೆ ಯಾವುದು?
999. 999 ಇದು 6ರಿಂದ ಭಾಗ ಹೋಗುತ್ತಾ ಅಂತ ಚೆಕ್ ಮಾಡಿ ನೋಡಿ. ಹೋಗಲಿಲ್ಲ ಅಂದರೆ ಬಿಟ್ಬಿಡಿ. 998 ಇದು ಹೋಗುತ್ತಾ ಅಂತ ಚೆಕ್ ಮಾಡಿ. ಇದೇ ರೀತಿಯಾಗಿ ಯಾವ ನಂಬರು ಅದಕ್ಕೆ ಕಡಿಮೆ ಮಾಡ್ತಾ ಬನ್ನಿ. 997 ನೋಡಿ, ಅದು ಹೋಗಲಿಲ್ಲ ಅಂದರೆ ಬಿಟ್ಬಿಡಿ. ಸೊ 996 ಇದು 6ರಿಂದ ಭಾಗ ಹೋಗುತ್ತೆ. ಇದು ಸಮಾಂತರ ಶ್ರೇಣಿಯ ಕೊನೆಯ ಪದ ಆಗಿರುತ್ತೆ. ಓಕೆ, ಇವಾಗ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗಿರುತ್ತೆ? 6 ಆಗಿರುತ್ತೆ. ಈಗ nth ಟರ್ಮಲ್ಲಿ ಎಲ್ಲ ವ್ಯಾಲ್ಯೂಸ್ಗಳನ್ನು ನಾವು ಅಪ್ಲೈ ಮಾಡೋಣ. ಸೊ ಏನು ಅಂತಂದರೆ TN ಲಾಸ್ಟ್ ಟರ್ಮ್ ಯಾವುದಪ್ಪ ಅಂದರೆ 996 ಆಗಿದೆ. ಮೊದಲನೇ ಪದ 102. nth ಟರ್ಮನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ಅಂದರೆ 6ರಿಂದ ಭಾಗ ಹೋಗುವಂಥ 3 ಅಂಕಿಯ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ. ಹಾಗಾಗಿ ವಿ ನೀಡ್ ಟು ಫೈಂಡ್ ದ nth term. Okay, how many numbers are divisible by 6 3-digit numbers? Okay, so 996 equal to 102 plus n minus 1 into 6 ಅಂತ ಆದಾಗ 996ರಲ್ಲಿ 102 ಮೈನಸ್ ಮಾಡಿದಾಗ 894 ಆಗುತ್ತೆ. n minus 1 into 6 ಅಂತಂದಾಗ ಈಗ 894ಕ್ಕೆ 6ರಿಂದ ಭಾಗಿಸಿದಾಗ 149 ಆಗುತ್ತೆ. ಈಕ್ವಲ್ ಟು n minus 1 ಅಂದಾಗ n ಈಕ್ವಲ್ಸ್ ಟು 150. ಅಂದರೆ ಈ ಒಂದು 3ರಿಂದ 6ರಿಂದ ಭಾಗ ಹೋಗುವಂಥ 3 ಅಂಕಿಯ ಸಂಖ್ಯೆಗಳು ಎಷ್ಟಪ್ಪ ಅಂದರೆ 150. ಓಕೆ, ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನು ಕೇಳ್ತಾರೆ. ಈ ರೀತಿಯಾದ ಪ್ರಶ್ನೆಗಳನ್ನು ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾರೆ. 3ರಿಂದ ಭಾಗ ಹೋಗುವಂತಹ 3 ಅಂಕಿಯ ಸಂಖ್ಯೆಗಳು ಎಷ್ಟು, 2ರಿಂದ ಭಾಗ ಹೋಗುವಂಥ 2 ಅಂಕಿಯ ಸಂಖ್ಯೆಗಳು ಎಷ್ಟು, ಈ ರೀತಿಯಾದ ಪ್ರಶ್ನೆಗಳನ್ನು ಮಲ್ಟಿಪಲ್ ಚಾಯ್ಸಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಡಿಸ್ಕ್ರಿಪ್ಟಿವ್ ಟೈಪಲ್ಲೂ ಕೂಡ ಈ ಒಂದು ಪ್ರಶ್ನೆಗಳನ್ನು ಕೇಳ್ಬೋದು. ಈ ರೀತಿಯಾದ ಪ್ರಶ್ನೆಗಳು ಸುಮಾರು ಟೆಕ್ಸ್ಟ್ ಬುಕ್ನಲ್ಲಿ ಅವೈಲೇಬಲ್ ಇರುತ್ತೆ. ಅವುಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಮತ್ತು 10ನೇ ತರಗತಿಯ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಎಲ್ಲ ಸಿಲೆಬಸ್ಗಳು ಮತ್ತು ಎಕ್ಸಾಂಪಲ್ಗಳನ್ನು ಎಲ್ಲವನ್ನೂ ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಅದನ್ನು ಚೆಕ್ ಮಾಡಿ ಕಂಪ್ಲೀಟಾಗಿ ಎಕ್ಸಸೈಸ್ ಮತ್ತು ಎಕ್ಸಾಂಪಲ್ಗಳನ್ನು ನೋಡಬಹುದು. ನೆಕ್ಸ್ಟ್ ಪ್ರಶ್ನೆ, ನಂಬರ್ಸ್ ಬಿಟ್ವೀನ್ 300 and 1000 ಆರ್ ಡಿವಿಸಿಬಲ್ ಬೈ 6. ಅಂದರೆ 300 ಮತ್ತು 1000ರ ಮಧ್ಯೆ ಇರುವಂತಹ 7ರಿಂದ ಭಾಗ ಹೋಗುವಂಥ ಸಂಖ್ಯೆಗಳು ಎಷ್ಟಿದ್ದಾವೆ ಅಂತ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಇಲ್ಲಿ ಕೂಡ ನಾವು nth ಟರ್ಮನ್ನು ಫೈಂಡ್ ಔಟ್ ಮಾಡಬೇಕಾಗ್ತದೆ. ದ ಫಸ್ಟ್ ನಂಬರ್ ದ್ಯಾಟ್ ಈಸ್ ಡಿವಿಸಿಬಲ್ ಬೈ 7 ಅಂದರೆ 300 ನಂತರ 300ನ್ನು ಚೆಕ್ ಮಾಡಿ ನೋಡಿ 7ರಿಂದ ಭಾಗ ಹೋಗುತ್ತಾ ಅಂತ. ಇಲ್ಲ. ಮತ್ತು 301ನ್ನು ಚೆಕ್ ಮಾಡಿ ನೋಡಿ, ಅದು 7ರಿಂದ ಭಾಗ ಹೋಗುತ್ತೆ. ಓಕೆ, ಈ ರೀತಿಯಾಗಿ ಮೊದಲನೇ ಪದವನ್ನು ಫೈಂಡ್ ಔಟ್ ಮಾಡಿದರೆ ಸಾಕು. ಕೊನೆಯ ಪದವನ್ನು ಕೂಡ ಅಷ್ಟೇ. 1000 ಅಂತಂದಾಗ 1000 7ರಿಂದ ಭಾಗ ಹೋಗುತ್ತಾ ಅಂತ ಚೆಕ್ ಮಾಡಿ ನೋಡಿ. ಅದಕ್ಕಿಂತ ಚಿಕ್ಕದಾದ ಸಂಖ್ಯೆ 999, ಇದು 7ರಿಂದ ಭಾಗ ಹೋಗುತ್ತಾ ಅಂತ ಚೆಕ್ ಮಾಡಿ ನೋಡಿ. ಈ ರೀತಿಯಾಗಿ ಕೊನೆಯ ಪದವನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ದ ಅಬೌವ್ ಸೀರೀಸ್ ಮೇಕ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ದ ಫಸ್ಟ್ ಟರ್ಮ್ ಈಸ್ 301. ಕಾಮನ್ ಡಿಫರೆನ್ಸ್ ಈಸ್ 7. ಲಾಸ್ಟ್ ಟರ್ಮ್ ಈಸ್ 994. ಎಲ್ಲ ವ್ಯಾಲ್ಯೂಸ್ಗಳನ್ನು ನಾವು nth ಟರ್ಮಲ್ಲಿ ಅಪ್ಲೈ ಮಾಡಿದಾಗ n ಈಕ್ವಲ್ಸ್ ಟು 100 ಅಂತ ನಮಗೆ ಫೈನಲ್ ಆಗಿರುವಂಥ ಆನ್ಸರ್ ಸಿಗುವಂಥದ್ದು. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ. ಕೆನ ಯಾವ ಮೌಲ್ಯಕ್ಕೆ ಸರಣಿ 2, 3 ಪ್ಲಸ್ ಕೆ ಮತ್ತು 6 AP-ನಲ್ಲಿವೆ? ಈಗ ಇದು ಒಂದು ಸಮಾಂತರ ಶ್ರೇಣಿ ಆಗಬೇಕು. ಆದರೆ ಕೆ ವ್ಯಾಲ್ಯೂ ಏನಂತ ಕೇಳ್ತಾ ಇದ್ದಾರೆ. ಮೊದಲನೇ ಪದ 2 ಇದೆ, ಎರಡನೇ ಪದ 3 ಪ್ಲಸ್ ಕೆ ಇದೆ, ಮೂರನೇ ಪದ 6 ಇದೆ. ಹಾಗಾದರೆ ಕೆ ವ್ಯಾಲ್ಯೂ ಏನಂತ ಫೈಂಡ್ ಔಟ್ ಮಾಡಿ ಅಂತ ಅಂದಿದ್ದಾರೆ. ಕೆ ಮೌಲ್ಯಕ್ಕೆ 2, 3 ಪ್ಲಸ್ ಕೆ ಮತ್ತು 6 ಇದು ಏನಿರಬೇಕಪ್ಪ ಅಂದರೆ ಸಮಾಂತರ ಶ್ರೇಣಿಯಲ್ಲಿ ಇರಬೇಕು. ಹಾಗಾದರೆ ನಮಗೆ ಈ ಒಂದು ಸಮಾಂತರ ಶ್ರೇಣಿಯ ರೂಲ್ಸ್ ಏನಪ್ಪ ಅಂದರೆ, ಸಮಾಂತರ ಶ್ರೇಣಿಯಲ್ಲಿರುವಂಥ ಎರಡನೇ ಪದದಲ್ಲಿ ಒಂದನೇ ಪದವನ್ನು ಮೈನಸ್ ಮಾಡಿದಾಗ ಸಾಮಾನ್ಯ ವ್ಯತ್ಯಾಸ ಒಂದೇ ಬರಬೇಕು. ಮತ್ತು ಮೂರನೇ ಪದದಲ್ಲಿ ಎರಡನೇ ಪದವನ್ನು ಮೈನಸ್ ಮಾಡಿದಾಗ ಕೂಡ ಸಾಮಾನ್ಯ ವ್ಯತ್ಯಾಸ ಒಂದೇ ಬರಬೇಕು. ಈಗ ಸಮಾಂತರ ಶ್ರೇಣಿಯಲ್ಲಿ A1, A2, A3 ಇವು ಅರ್ಥಮೆಟಿಕ್ ಪ್ರೋಗ್ರೆಷನ್. ಒಂದನೇ ಮತ್ತು ಎರಡನೇ ಮೂರನೇ ಪದಗಳಾಗಿರ್ತವೆ. ಈಗ ಒಂದನೇ ಪದ ಏನು 2 ಇದೆ, ಒಂದನೇ ಪದ 2 ಇದೆ, ಎರಡನೇ ಪದ K+3 ಅಂತ ಇದೆ,
ಮೂರನೇ ಪದ 6 ಅಂತ ಇದೆ. ಈಗ ನಾವು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೋಬೇಕು. A2ನಲ್ಲಿ A1 ಮತ್ತು ಅಥವಾ A3ನಲ್ಲಿ A2ಅನ್ನು ಮೈನಸ್ ಮಾಡಬೇಕು. ಈಗ A2 ಅಂದರೆ ಏನಿದೆ, k ಪ್ಲಸ್ 3 ಇದೆ. A1 ಅಂದರೆ 2 ಇದೆ. ಓಕೆನಾ. ಮತ್ತು ಈಗ ನಮಗೆ ಕೆ ವ್ಯಾಲ್ಯೂ ಬೇಕಾಗಿದೆ. ಹಾಗಾಗಿ A2 ಮೈನಸ್ A1 A3 ಮೈನಸ್ A2 ಅಂತ ಮಾಡಬೇಕು. ನೆಕ್ಸ್ಟ್ A3 ಅಂದರೆ ಏನಿದೆ, 6 ಇದೆ. A2 ಅಂದರೆ k ಪ್ಲಸ್ 3 ಇದೆ. ಸೊ ಇವಾಗ ಈ ಒಂದು ಇಕ್ವೇಷನನ್ನು ನಾವೀಗ ಸಾಲ್ವ್ ಮಾಡಬೇಕು. ಈ ಒಂದು ಕಂಪ್ಲೀಟ್ ಇಕ್ವೇಷನನ್ನು ಸಾಲ್ವ್ ಮಾಡಿದಾಗ k ಪ್ಲಸ್ 3 ಮೈನಸ್ 8 ಆಗುತ್ತೆ. ಮೈನಸ್ 8 ಹೇಗೆ ಬಂತು, -2 ಈ ಕಡೆ 6 ಇದೆ, ಇದು ಈ ಕಡೆ ಬಂದಾಗ ಮೈನಸ್ ಆಗುತ್ತೆ. ಹಾಗಾಗಿ -8 ಪ್ಲಸ್ k ಪ್ಲಸ್ 3. ಸೊ ನೆಕ್ಸ್ಟ್ ಕೆ ಎರಡು ಕೂಡಿದಾಗ ಏನಾಗುತ್ತೆ, 2k ಆಗುತ್ತೆ. -8 -3 -5 ಆಗುತ್ತೆ. -5ಅಲ್ಲಿ ಈ ಪ್ಲಸ್ 3ಯನ್ನು ಮೈನಸ್ ಮಾಡಿದಾಗ 2 ಬರುತ್ತೆ. k = 1 ಅಂತ ವ್ಯಾಲ್ಯೂ ಸಿಗುತ್ತೆ. ಇವಾಗ ನೋಡಿ, ಈ ಕೆ ವ್ಯಾಲ್ಯೂವನ್ನು ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಅಪ್ಲೈ ಮಾಡಿ ನೋಡಿದಾಗ ಇದು ಒಂದು ಸಮಾಂತರ ಶ್ರೇಣಿ ಆಗಿ ಇರುತ್ತೆ.